ನಮಸ್ಕಾರ ಎಲ್ರಿಗೂ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಳ್ಳಮಾವಾಸ್ಯೆ ಎನ್ನುವುದು ಒಂದು ವಿಶೇಷ ಹಬ್ಬ. ಈ ಹಬ್ಬನಿದು ಎಳ್ಳಮಾವಾಸ್ಯೆ, ಇದರ ಬಗ್ಗೆ ನಮ್ಮ ದಕ್ಷಿಣ ಕರ್ನಾಟಕದವರಿಗೆ ಗೊತ್ತೇ ಇಲ್ಲ. ಆದರೆ ಇದು ನಮ್ಮ ಭಾಗದ ರೈತರಿಗೆ ಒಂದು ವಿಶೇಷ ಹಬ್ಬ. ಈ ಹಬ್ಬವನ್ನು ರೈತರು ತಾವು ಬೆಳೆದ ಬೆಳೆಗೆ ಮತ್ತು ಭೂಮಿ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಸಲುವಾಗಿ ಹೊಲಕ್ಕೆ ಹೋಗಿ ಬೆಳೆದ ಬೆಳೆಗೆ ಮತ್ತು ಭೂಮಿ ತಾಯಿಗೆ ಪೂಜೆಯನ್ನು ಮಾಡಿ ಚರಗವನ್ನು ಚೆಲ್ತಾರೆ. ಇದಕ್ಕೆ ಅದರದೇ ಆದಂಥ ಹಲವಾರು ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳಿವೆ. ಕಾರಣಗಳು ಏನೇ ಇರಲಿ, ನಮ್ಮ ಹಿರಿಯರು ಏನೇ ಮಾಡಿದರೂ ಅದಕ್ಕೊಂದು ಅರ್ಥ ಇಲ್ಲದೆ ಮಾಡಿರೋದಿಲ್ಲ. ಅದನ್ನು ಕಾಪಾಡಿಕೊಂಡು ಆಚರಿಸ್ಕೊಂಡು ಹೋಗುವುದು ನಮ್ಮ ಕರ್ತವ್ಯ. ಇದು ಬರೀ ಆಚರಣೆ ಅಲ್ಲ, ಇದೊಂದು ಸಂಭ್ರಮ. ಈ ದಿನ ಎಲ್ಲರೂ ಸೇರಿ ಬಗೆ ಬಗೆಯ ಅಡುಗೆಯನ್ನು ಮಾಡಿ ಸಹಕುಟುಂಬ ಸಮೇತರಾಗಿ ಹೋಗಿ ಎಲ್ಲರೂ ಸೇರಿ ಪೂಜೆಯನ್ನು ಮಾಡಿ ಪ್ರಕೃತಿಯ ಮಡಿಲಲ್ಲಿ ಹಾಗೂ ನಾವು ಬೆಳೆದ ಬೆಳೆಯ ಮಧ್ಯೆ ಊಟವನ್ನು ಮಾಡೋ ಖುಷಿನೇ ಬೇರೆ. ಇಲ್ಲಿ ಇನ್ನೂ ಒಂದು ವಿಶೇಷ ಏನಪ್ಪ ಅಂತಂದರೆ, ರೈತರು ಪೂಜೆ ಮಾಡುವಾಗ ತಾನು ಬೆಳೆದ ಬೆಳೆಯಲ್ಲಿ 4 ಭಾಗವನ್ನಾಗಿ ಮಾಡ್ತಾನೆ. ಮೊದಲನೆಯದು ಭೂಮಿ ತಾಯಿಗೆ, ಎರಡನೇದು ಪಶು ಪಕ್ಷಿಗಳಿಗೆ, ಮೂರನೇದು ತನಗೆ, ಇನ್ನು 4ನೇದು ಕಳ್ಳನಿಗೆ. ನೋಡಿ, ಕಳ್ಳನಿಗೂ ಸಹ ಒಂದು ಪಾಲು ಅಂತ ಕೊಡೋದು ನಮ್ಮ ರೈತರಿಗೆ ಮಾತ್ರ ಸಾಧ್ಯ. ಅದಕ್ಕೆ ಹೇಳೋದು, ರೈತ ಒಬ್ಬ ಚೆನ್ನಾಗಿದ್ದರೆ ಇಡೀ ಪ್ರಪಂಚನೇ ಚೆನ್ನಾಗಿರುತ್ತೆ ಅಂತ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು. ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ